ಈಗ ಪ್ಯಾನ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ನೀವು ಸಿಪ್ಪೆ ಇರೋ ಹೆಸರು ಬೇಳೆಯನ್ನಾದ್ರೂ ತೊಗೋಬೋದು. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಲೈಟ್ ಕೆಂಪಗೆ ಆಗೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ ರೀ. ಈ ರೀತಿ ಹುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ತುಂಬಾ ಹುರಿಬೇಡ್ರಿ, ಲೈಟಾಗಿ ಕಲರ್ ಚೇಂಜ್ ಆದರೆ ಇಷ್ಟನೇ ಆದರೆ ಸಾಕ್ರಿ. ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 1 ನಿಮಿಷ ಆಗಷ್ಟು ಹುರ್ಕೊಂಡು ತೊಗೊಂಡಿದ್ದೀನಿ ರೀ. ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿ, ಈಗ ಈ ಹುರಿದಿರುವ ಬೇಳೆಯನ್ನು ನೀರಿನಲ್ಲಿ ಹಾಕಿಡ್ತೀನಿ ರೀ ನಾನು ಇದನ್ನು. ನೋಡಿ, ಇವು ಅನ್ಕತಕ್ಕ ಏನಾಗಲಿ ರೀ, ಬೇಳೆ ನೆನೆಲಿ ಅನ್ಕತಕ್ಕ ಇದನ್ನು ಏನು ಮಾಡ್ತೀನಿ ರೀ, ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈ ಕುಕ್ಕರ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಕಾಲಿಫ್ಲವರನ್ನು ಬಿಸಿನೀರು ಅರಿಶಿನಲ್ಲಿ ಹಾಕಿಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ಈ ವೆಜಿಟೇಬಲ್ಸ್ ಕ್ವಾಂಟಿಟಿ ಏನು ಮಾಡ್ಬೋದು, ನೀವು ಹೆಚ್ಚು ಕಡಿಮೆಯನ್ನು ಹಾಕ್ಬೋದು, ನಡೀತದೆ ರೀ. ಈಗ ಈ ಎಣ್ಣೆಯಲ್ಲಿ ಈ ಕಾಲಿಫ್ಲವರನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ. ಇದಕ್ಕೆ ನೋಡಿರಿ, ನಾನು ಸ್ವಲ್ಪನೇ ಹುರಿದಾವ ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ದಪ್ಪ ದಪ್ಪಾಗಿ ಕಟ್ ಮಾಡೀನಿ, ಸಿಪ್ಪೆ ಧರಿಸ್ಲೇನೆ ಹಾಕೀನಿ. ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಬೋದು. ಈಗ ಎರಡನ್ನೂ ಹುರ್ಕೋತಾ ಇದ್ದೀನಿ ನೋಡಿರಿ. ಕಾಲಿಫ್ಲವರ್ ಫಸ್ಟ್ ಹುರಿದವ್ರಿ, ಮತ್ತು ತುಂಬಾ ಹುರಿದು ಮತ್ತು ಕೈ ಕೈ ಟೇಸ್ಟ್ ಬರ್ತದೆ. ಅದಕ್ಕೆ ಆ ಕಾಲಿಫ್ಲವರನ್ನು ತಗೋತಾ ಇದ್ದೀನಿ. ಇಲ್ಲ ನೀವು ಸಪ್ರೇಟ್ ಹುರಿಯೋರಿದ್ರೂ ಹುರಿರಿ, ನಡೀತದೆ. ನೋಡಿ, ಕಾಲಿಫ್ಲವರ್ ಫಸ್ಟನೇ ಹಾಕಿದ್ಲ, ಅವು ಕೆಂಪಗೆ ಫಸ್ಟ್ ಹುರಿದ್ಬಿಟ್ಟವ್ರಿ. ಆಲೂಗಡ್ಡೆ ಇನ್ನೊಂದು ಸ್ವಲ್ಪನೇ ಹುರಿಬೇಕು ನೋಡಿರಿ. ಅದನ್ನು ಏನು ಮಾಡ್ತೀನಿ, ಕೆಂಪಗೆ ಹಾಕೋರ್ಗು ಸ್ವಲ್ಪ ಲೈಟ್ ಕೆಂಪಗೆ ಹಾಕೋರ್ಗು ಹುರಿದ್ಬಿಟ್ಟು ತೊಗೋತೀನಿ. ಈಗ ಆಲೂಗಡ್ಡೆನ ಹುರಿದವ್ರಿ, ಅದನ್ನು ಅದೇ ಪ್ಲೇಟಿಗೆ ಹಾಕೋತೀನಿ. ಇವನ್ನ ಎರಡೂ ಅನ್ಕತಕ್ಕ ಎತ್ತಿ ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ, ಎರಡೂ ಈ ರೀತಿ ಕೆಂಪಗೆ ಹಾಕೋರ್ಗು ಹುರಿದ್ಬಿಟ್ಟು ತೊಗೋಬೇಕು ರೀ. ಈಗ ಅದರಲ್ಲೇ ಇನ್ನೊಂದು ಸ್ವಲ್ಪ ಎಣ್ಣೆ ಉಳ್ದದ, ಇನ್ನೊಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ನೋಡಿ ಒಂದು 2 ಪಲಾವ್ ಎಲೆ, ಒಂದು ಸ್ವಲ್ಪ ದಾಲ್ಚೀನಿ, ನೋಡಿ ಒಂದು 4 ಲವಂಗ, ಒಂದು ದೊಡ್ಡ ಏಲಕ್ಕಿ, ಒಂದು ಸಣ್ಣ ಏಲಕ್ಕಿ, ಒಂದು 5-6 ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಫ್ರೈ ಆಗಲಿ ರೀ. ನೋಡಿ, ಮಸಾಲೆ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕಿರೂ ನಡೀತದೆ. ಇದನ್ನು ಈರುಳ್ಳಿ ಸಾಫ್ಟಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿನಿ. ಎಲ್ಲನೂ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಬೇಯಿಸಿದ್ದೀನಿ. ನೋಡಿ, ಈಗ ಇದಕ್ಕೆ ನಾನಿಲ್ಲಿ 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 7-8 ಬೆಳ್ಳುಳ್ಳಿ ಹೆಸಳನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ 1 ಸ್ಪೂನ್ ಆಗಷ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕಿರಿ. ಈ ರೀತಿ ಫ್ರೆಶ್ಶಾಗಿ ಮಾಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ, ಫ್ಲೇವರ್ನು ತುಂಬಾ ಚೆನ್ನಾಗಿ ಕೊಡ್ತದೆ. ಅದನ್ನು ಬೇಯಿಸ್ಬಿಟ್ಟು ನಾನಿಲ್ಲಿ ಒಂದು ಕ್ಯಾರೆಟನ್ನು ಉದ್ದುದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ವಟಾಣಿಯನ್ನು ನೆನೆಸ್ಬಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೀನ್ಸನ್ನಾದ್ರೂ ಹಾಕ್ಬೋದು. ನಾನು ಫಸ್ಟೇ ಹೇಳಿನಿ ರೀ, ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆನೂ ಮಾಡ್ಕೊಬೋದು. ನೀವು ಕಡಿಮೆನೂ ಹಾಕ್ಬೋದು, ಇಲ್ಲ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ಈಗ ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ತೊಗೊಂಡು ಉಳಿದಿರೋ ಮಸಾಲೆಗಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲ ನಮ್ಗೆ ಖಾರ ಇಷ್ಟ ಅಂದ್ರೆ ನೀವು 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ನೀವು ರೆಡ್ ಚಿಲ್ಲಿ ಪೌಡ್ರನ್ನ ಜಾಸ್ತಿನೇ ಹಾಕ್ಬೋದು. ಲೋ ಫ್ಲೇಮ್ದಲ್ಲಿಟ್ಟೇ ಮಸಾಲೆಯನ್ನು ಬೇಯಿಸ್ಕೊತೀನಿ ರೀ, ಇಲ್ಲಾಂದ್ರೆ ಮಸಾಲೆ ಏನಾಗ್ತದೆ, ಸೀದು ಹೋಗ್ತದೆ. ಇಲ್ಲಿ ನೋಡಿ, ನಾನು ಎಲ್ಲ ಮಿಕ್ಸ್ ಇರುವ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೆ. ಅದನ್ನು ತೊಗೊಂಡ್ಬಿಟ್ಟು ಟೋಟ್ಲಿನೇ ಯಾವ ಬಟ್ಲೆ ಬೇಳೆ ಹಾಕಿನಲ್ರಿ ಅದರಲ್ಲೇ ತೊಗೊಂಡು 2 ಸ್ಪೂನ್ ಆಗಷ್ಟೇ ನಾನು ಅಕ್ಕಿಯನ್ನು ಹಾಕಿದ್ದೀನಿ ರೀ ಇದನ್ನು. ಮತ್ತು ಇದನ್ನು 3-4 ಬಾರಿ ತೊಳೆದ್ಬಿಟ್ಟು 1 ಅವರ ನೆನೆಸ್ಬಿಟ್ಟು ತೊಗೊಂಡೀನಿ ರೀ ಇದನ್ನು. ಇಲ್ಲ ನಿಮ್ಮ ಕಡೆ ಸಿರಿಧಾನ್ಯ ಇಲ್ಲಾಂದ್ರೆ ನೀವು 1 ಬಟ್ಲಾಗಷ್ಟು ಅಕ್ಕಿಯನ್ನೇ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಹಾಕಿರಿ. ಅಕ್ಕಿ ಏನು ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕ್ರಿ. ಈಗ ಆ ನೀರಿನಲ್ಲಿ ಹಾಕಿಟ್ಟಿರುವಂಥ ಬೇಳೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಸಿರಿಧಾನ್ಯ ಇಲ್ಲ, ಮಿಲೆಟ್ಸ್ ಇಲ್ಲ ಅಂದ್ರೆ ನೀವೇನು ಮಾಡಿರಿ, ಅಕ್ಕಿಯನ್ನೇ ಹಾಕಿರಿ, ನಡೀತದೆ. ಈಗ ಇದನ್ನು ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಮಿಕ್ಸ್ ಆಗಿದೆ. ನಾನು ಇಲ್ಲಿ ದೊಡ್ಡ ಸೈಜದು 1 ಟೊಮೆಟೊನ ಇದನ್ನೂ ದೊಡ್ಡದಾಗಿಯೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಈಗ ಆಲೂಗಡ್ಡೆ ಮತ್ತು ಕಾಲಿಫ್ಲವರನ್ನು ಹಾಕಿನಿ ರೀ, ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ, ನಾನಿಲ್ಲಿ 1 ಬಟ್ಲಾಗಷ್ಟು ಬೇಳೆ, 1 ಬಟ್ಲಾಗಷ್ಟು ಸಿರಿಧಾನ್ಯನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 6 ಬಟ್ಲು, ಯಾವ ಬಟ್ಲು ತೊಗೊಂಡಿದ್ದೆ ಅದರಲ್ಲೇ 6 ಬಟ್ಲಾಗಷ್ಟು ನೀರನ್ನು ಕಾಯಿಸಿಟ್ಟಿದ್ದೆ ರೀ. ಈಗ ಇದಕ್ಕೆ ನಾನಿಲ್ಲಿ ಬಿಸಿ ನೀರನ್ನೇ, ಕುದಿ ಬಂದಿರುವ ನೀರನ್ನೇ ಹಾಕಿದ್ದೀನಿ. ನೋಡಿ, ನೀವು ಉಪ್ಪೊಂದು ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸಿತ್ತಂದ್ರೆ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನೋಡಿರಿ, ಕಡಿಮೆ ಅನ್ಸಾಕತ್ತದ ನನಗೂ. ಅದಕ್ಕೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ. ನೋಡಿರಿ, ಈಗ ಇದನ್ನು ಮುಚ್ಚಿ ನೋಡಿರಿ, ನೀರನ್ನು ಕಡಿಮೆ ಹಾಕ್ಬಿಡ್ರಿ, ತುಂಬಾ ಸಾಫ್ಟಾಗಿ ಕುದಿಬೇಕ್ರಿ ಇದು. ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ 3 ಸೀಟಿಯನ್ನು ತೊಗೋತೀನಿ ರೀ ನಾನು. ನೋಡಿ, ಕುಕ್ಕರ್ ಬಂದು ಸೀಟಿ ಆದಮೇಲೆ ಕುಕ್ಕರ್ ಬಂದಮೇಲೆ ನಾನು ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, 3 ಸೀಟಿಯಾಗಿ ಕುಕ್ಕರ್ ಬಂದದ. ನೋಡಿರಿ, ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ತುಂಬಾ ಸಾಫ್ಟಾಗಿ ಕುದಿಬೇಕು. ನೋಡಿರಿ, ಆ ಪಲಾವ್ ಎಲೆ ಮೇಲ್ಗಡೆ ಏಲಕ್ಕಿ ಕಾಳು ಮೆಣಸು ಬಂದಾವಲ್ಲ ರೀ, ಅವನ್ನೀಗ ತೆಗೆದುಬಿಡ್ತೀನಿ. ಅದ್ರ ಫ್ಲೇವರ್ ಅಂತೂ ಎಲ್ಲನೂ ಬಿಟ್ಟಿರ್ತದೆ. ನೋಡಿ, ಇಲ್ಲಾಂದ್ರೆ ಮಧ್ಯಕ್ಕೆ ನೋಡಿರಿ,
ಇದೇ ರೀತಿ ಸಾಫ್ಟಾಗಿನೇ ಕುದಿಬೇಕ್ರಿ. ನೋಡಿ 6 ಬಟ್ಲು ನೀರನ್ನು ಹಾಕಬೇಕು. ಒಂದು ಸ್ವಲ್ಪನೂ ಸೀದೋಗಿಲ್ಲ, ಚೆನ್ನಾಗಿ ಕುದ್ದದ್ರಿ. ಆದರೆ ಇಷ್ಟಿದು ಗಟ್ಟಿ ಇರಬಾರ್ದು ರೀ. ಇನ್ನೊಂದು ಸ್ವಲ್ಪ ಏನಿರಬೇಕು, ಇದು ತೆಳು ಇರಬೇಕು ರೀ. ನಾನಿಲ್ಲಿ ಇವತ್ತು ಏನು ಮಾಡ್ತಾಯಿದ್ದೀನಿ, ಮಿಲೆಟ್ಸು ಮತ್ತು ಹೆಸರು ಬೇಳೆಯಿಂದ ಇದನ್ನು ಕಿಚಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಕಾಯಿಸ್ಬಿಟ್ಟನೆ ಹಾಕೀನಿ ರೀ ನಾನು. ಇದಕ್ಕೆ ತಣ್ಣೀರು ಅಥವಾ ನಾರ್ಮಲ್ ವಾಟ್ರನ್ನು ಹಾಕಬೇಡ್ರಿ, ಕಾಯಿಸ್ಬಿಟ್ಟನೆ ಹಾಕಿರಿ. ನೋಡಿರಿ ಈ ರೀತಿ ಇರ್ಬೇಕು ರೀ ಇದು. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ತುಪ್ಪ, ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, 2 ಒಣ ಮೆಣಸಿನ್ಕಾಯಿ, ಜೀರಿಗೆ ಅನ್ನ ಹಾಕಿ ಒಗ್ಗರಣೆನ ಹಾಕ್ತಾಯಿದ್ದೀನಿ ರೀ. ನೋಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಲಾಸ್ಟಿಗೆ ಈ ರೀತಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಎಲ್ಲನೂ ಏನು ಮಾಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನು ನೋಡಿರಿ ತುಂಬಾ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ ರೆಡಿ ಆಗಿದೆ. ಇದನ್ನು ಹೆಂಗೆ ಸರ್ವ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ನೋಡಿ ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾಗೋದವ್ರೂ ತಿನ್ಬೋದು, ತುಂಬಾ ಹೆಲ್ದಿ ರೆಸಿಪಿ. ಇಲ್ಲ ನಾವು ಡೈಟ್ ಮಾಡತ್ತೀವಿ, ಡೈಟ್ನಲ್ಲಿ ಅದೀವಂದ್ರೂ ಆ ರೀತಿ ಇದ್ದವ್ರೂ ಇದನ್ನು ತಿನ್ಬೋದು ರೀ. ನೋಡಿ ನಾನು ಇದನ್ನು 2 ರೀತಿ ತಿನ್ಬೋದು, ಆ ರೀತಿಯೂ ತೋರಿಸ್ತೀನಿ ರೀ. ನೋಡಿ ಇದನ್ನು ಹಾಕ್ಕೊಂಡಿದ್ವಿ. ಇಲ್ಲ ಇದ್ರ ಮೇಲೆ ನೀವು ಬಿಸಿ ಬಿಸಿ ತುಪ್ಪ ಹಾಕ್ಬಿಟ್ರೂ ತಿನ್ಬೋದು, ಅಥವಾ ಇಲ್ಲಿ ಗಟ್ಟಿ ಮಜ್ಜಿಗೆ ಮಾಡಿ ಶುಂಠಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಹಿಂಗಿನ ಒಗ್ಗರಣೆ, ಕರಿಬೇವು ಸೊಪ್ಪಿನ ಒಗ್ಗರಣೆ, ಗಟ್ಟಿ ಮಜ್ಜಿಗೆ ಮಾಡ್ಕೊಂಡಿನಿ, ಆ ರೀತಿಯೂ ತಿನ್ಬೋದು. ಇದು ಅದ್ರ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಒಂದು 4 ಸಂಡಿಗೆಯನ್ನು ಕರೆದ್ಬಿಟ್ಟು ತೊಗೊಂಡಿನಿ. ನೋಡಿ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಖಿಚಡಿ ರೆಡಿ ಆಗ್ಯದ ರೀ. ಇಲ್ಲ ನಮಗೆ ಚಪಾತಿ ರೊಟ್ಟಿ ಮಾಡೋಕ್ಕೆ ಬೇಜಾರಾಗ್ಯದಂದ್ರೂ ಅವಾಗೂ ಟ್ರೈ ಮಾಡಿರಿ. ಇಲ್ಲ ಒಂದೇ ಥರದ ಅಡುಗೆ ತಿಂದು ಬೇಜಾರಾದಾಗೂ ಈ ರೀತಿ ಟ್ರೈ ಮಾಡಿರಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ತುಂಬಾ ಏನು ಖಾರ ಆಗಿಲ್ಲ. ನಾನು ಖಾರ ಏನು ಜಾಸ್ತಿ ಮಾಡಿಲ್ಲ. ನೀವು ಖಾರ ಇಷ್ಟ ಅನ್ನೋರು ಖಾರನೂ ಮಾಡ್ಕೋಬೋದು. ನಾನೇನು ಹೇಳಿದ್ದು, ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರೂ ಆರಾಮ್ಸೆ ಇದನ್ನು ತಿನ್ಕೋಬೋದು. ನೋಡಿ ಅಥವಾ ನಿಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ನೀವು ಯಾವ ರೀತಿ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.